ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ಗೊಂದಲವಿಲ್ಲ, ಬದಲಾಗಿ ಪುನರ್ರಚನೆ ನಡೆಯುತ್ತಿದೆ. ಹೂಡಿಕೆದಾರರು ಹೊಸದಾಗಿ ಯೋಚಿಸುತ್ತಿದ್ದಾರೆ. ಅಮೆರಿಕ ಸೂಚ್ಯಂಕಗಳು ಸ್ವಲ್ಪ ಇಳಿಕೆ ಕಂಡವು, ಆದರೆ ತಳ್ಳದ ಬೆಲೆ ಇರಿತು. ಎಐ ಷೇರುಗಳಲ್ಲಿ ಇಳಿಲಿದ ಚಿನ್ನವು ಹೂಡಿಕೆದಾರರ ಗಮನ ಸೆಳೆಯುತ್ತಿದೆ. ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಗೆ ಬದಲಾಗುತ್ತಿದ್ದಾರೆ. ಸ್ಟಾರ್ಕಾನ್ ಕನ್ನಡದ ಜಾಗತಿಕ ಸಾಪ್ತಾಹಿಕ ವರದಿಗೆ ಸ್ವಾಗತ. ಆ ವಾರದ ಪ್ರಮುಖ ಆರ್ಥಿಕ ಬೆಳವಣಿಗೆಗಳನ್ನು ವಿಶ್ಲೇಷಿಸೋಣ. ಕಳೆದ ವಾರ S&P ಮತ್ತು ನಾಸ್ಡಾಕ್ ಸೂಚ್ಯಂಕಗಳು ಇಳಿಕೆ ಕಂಡವು. ಟೆಕ್ನಾಲಜಿ ಷೇರುಗಳ ಲಾಭವನ್ನು ಹೂಡಿಕೆದಾರರು ಬುಕ್ ಮಾಡುತ್ತಿದ್ದಾರೆ. ಫೆಡರಲ್ ರಿಸರ್ವ್ ಬಡ್ಡಿದ ಕಡಿತಕ್ಕೆ ಸೂಚನೆ ನೀಡಿಲ್ಲ, ಹಣದುಬ್ಬರ ನಿಯಂತ್ರಣಕ್ಕೆ ಬಂದಿಲ್ಲ. ಬಾಂಡ್ yield ಹೆಚ್ಚಾಗಿದ್ದು, ಹೂಡಿಕೆದಾರರು ಸುರಕ್ಷಿತ ಆಸ್ತಿಗಳ ಕಡೆಗೆ ಹೋಗುತ್ತಿದ್ದಾರೆ. ಟ್ರೆಷರಿ ಬಾಂಡ್ಗಳು ಮತ್ತು ಚಿನ್ನದ ಬೇಡಿಕೆ ಹೆಚ್ಚಾಗಿದೆ. ಮುಂದಿನ ತಿಂಗಳುಗಳಲ್ಲಿ ಮಾರುಕಟ್ಟೆಯಲ್ಲಿ ಆಚರಿಕೆಯ ವಾತಾವರಣ ಮುಂದುವರಿಯಬಹುದು. ಯುರೋಪಿನ ಆರ್ಥಿಕತೆಯು ಸವಾಲುಗಳನ್ನು ಎದುರಿಸುತ್ತಿದೆ. ಜರ್ಮನಿಯ ಕೈಗಾರಿಕಾ ಉತ್ಪಾದನೆ ಇಳಿಕೆಯಾಗಿದ್ದು, ಇಡೀ ಯುರೋಗೆ ಪರಿಣಾಮ ಬೀರಿದೆ. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಹಣದುಬ್ಬರ ನಿಯಂತ್ರಣಕ್ಕೆ ಬಡ್ಡಿದರಗಳನ್ನು ಹೆಚ್ಚಿಸಿತ್ತು, ಆದರೆ ಖರೀದ ಬಗ್ಗೆ ಯೋಚಿಸುತ್ತಿದೆ. ಯುರೋನ ಆರ್ಥಿಕತೆಯು ನಿಧಾನಗತಿಯಲ್ಲಿದೆ. ಕೈಗಾರಿಕಾ ಮತ್ತು ಸೇವಾ ವಲಯ ಎರಡೂ ಮಂದಗತಿಯಲ್ಲಿ ಸಾಗುತ್ತಿವೆ. ಇಸಿಬಿ ಮೇಲೆ ಒತ್ತಡ ಹೆಚ್ಚಾಗಿದೆ. ಬಡ್ಡಿದರ ಕಡಿತ ನಿರೀಕ್ಷೆ ಯುರೋ ಮೌಲ್ಯವನ್ನು ದುರ್ಬಲಗೊಳಿಸಿದೆ. ಕಡಿಮೆ ಬಡ್ಡಿದರಗಳು ವಿದೇಶಿ ಹೂಡಿಕೆದಾರರಿಗೆ ಆಕರ್ಷಕವಲ್ಲ. ಯುರೋಪಿನ ಕಂಪನಿಗಳಿಗೆ ಅಷ್ಟು ಸಹಾಯವಾಗಬಹುದು, ಆದರೆ ಆಮದು ದುಬಾರಿಯಾಗಿದೆ. ಯುರೋಪಿನ ಷೇರು ಮಾರುಕಟ್ಟೆಗಳು ಅಮೆರಿಕದಿಗಿಂತ ಕಡಿಮೆ ಆಕರ್ಷ. ಒಟ್ಟಾರೆ ಯುರೋಪಿನ ಆರ್ಥಿಕತೆಯು ಕಷ್ಟಕರ ಹಂತದಲ್ಲಿದೆ. ಜಾಗತಿಕ ಬೇಡಿಕೆಯ ಕೊರತೆ ಮತ್ತು ಅಧಿಕ ಬಡ್ಡಿದರಗಳು ಬೆಳವಣಿಗೆಗೆ ಅಡ್ಡಿಯಾಗಿವೆ. ಇಸಿಬಿಯ ಮುಂದಿನ ನಿರ್ಧಾರಗಳು ಯುರೋಪಿನ ಭವಿಷ್ಯವನ್ನು ನಿರ್ಧರಿಸಲಿವೆ. ಬಡ್ಡಿದರ ಕಡಿತವು ಸ್ವಲ್ಪ ಚೇತರಿಕೆ ನೀಡಬಹುದು, ಆದರೆ ಹಣದುಬ್ಬರ ಪರಿಣಾಮವನ್ನು ನೋಡಬೇಕು. ಯುರೋಪಿನ ಆರ್ಥಿಕತೆಯು ನಿಧಾನಗತಿಯಲ್ಲಿಯೇ ಮುಂದುವರಿಯುವ ಸಾಧ್ಯತೆ ಇದೆ. ಹೂಡಿಕೆದಾರರು ಯುರೋಪಿನ ಮಾರುಕಟ್ಟೆಗೆ ಎಚ್ಚರಿಕೆಯಿಂದ ನೋಡುತ್ತಿದ್ದಾರೆ. ಮುಂದಿನ ತಿಂಗಳುಗಳು ನಿರ್ಧಾರಾತ್ಮಕವಾಗಿವೆ. ಚೀನಾದ ಆರ್ಥಿಕತೆಯು ಸವಾಲುಗಳನ್ನು ಎದುರಿಸುತ್ತಿದೆ, ವಿಶೇಷವಾಗಿ ಆಸ್ತಿ ವಲಯದಲ್ಲಿ. ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು ಸಂಕಷ್ಟದಲ್ಲಿವೆ, ಇದು ಜಿಡಿಪಿಗೆ ಪರಿಣಾಮ. ಚೀನಾ ಸರ್ಕಾರವು ಟಾರ್ಗೆಟೆಡ್ ಸ್ಟಿಮ್ಯುಲಸ್ ಮೂಲಕ ಸಹಾಯ ಮಾಡುತ್ತಿದೆ. 40 ಅಂಕಿಅಂಶಗಳು ಮಿಶ್ರ ಫಲಿತಾಂಶ ತೋರಿಸುತ್ತಿವೆ. ಆಂತರಿಕ ಬೇಡಿಕೆ ದುರ್ಬಲವಾಗಿದೆ. ಆದರೆ ಚೀನಾ ಇನ್ನೂ ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಚೀನಾ ನಿಧಾನಗತಿಯು ಜಾಗತಿಕವಾಗಿ ಪರಿಣಾಮ ಬೀರುತ್ತದೆ. ಅದರ ಯಶಸ್ಸು ಜಾಗತಿಕ ಆರ್ಥಿಕ ಸ್ಥಿರತೆಗೆ ಮುಖ್ಯ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕತೆಯು ಪ್ರಕಾಶಮಾನತಾನವಾಗಿ ಕಾಣುತ್ತಿದೆ. ಭಾರತ ಶಕ್ತಿ ಅದರ ಸದಸ್ಯ ಆಂತರಿಕ ಬೇಡಿಕೆ, ದೊಡ್ಡ ಜನಸಂಖ್ಯೆ ಮತ್ತು ಮಧ್ಯಮ ವರ್ಗವು ನಿರಂತರ ಬೇಡಿಕೆಯನ್ನು ಸೃಷ್ಟಿಸುತ್ತಿವೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತ ಸ್ಥಿರವಾಗಿ ಬೆಳೆಯುತ್ತಿದೆ. ಸರ್ಕಾರವು ಮೂಲಸೌಕರ್ಯಗಳ ಮೇಲೆ ಹೂಡಿಕೆ ಮಾಡುತ್ತಿದೆ, ಇದು ವಿವಿಧ ಉದ್ಯಮಗಳಿಗೆ ಉತ್ತೇಜನ ನೀಡುತ್ತಿದೆ. ಮೇಕ್ ಇಂಡಿಯಾ ಮತ್ತು ಉತ್ಪಾದನಾ ಪ್ರೋತ್ಸಾಹ ಯೋಜನೆಗಳು ಉತ್ಪಾದನಾ ವಲಯವನ್ನು ಬಲಪಡಿಸುತ್ತಿವೆ. ಅನೇಕ ಜಾಗತಿಕ ಕಂಪನಿಗಳು ಪೂರೈಕೆ ಸರಪಳಿಯನ್ನು ಭಾರತಕ್ಕೆ ಸ್ಥಳಾಂತರಿಸಲು ಯೋಚಿಸುತ್ತಿವೆ. ಬ್ಯಾಂಕಿಂಗ್ ವಲಯವು ಸದಕ್ಯವಾಗಿದೆ, ವಸೂಲಾಗದ ಸಾಲಗಳು ಕಡಿಮೆಯಾಗಿದೆ. ಜಾಗತಿಕ ಪೂರೈಕೆ ಸರಪಳಿಯ ಬದಲಾವಣೆಗಳು ಭಾರತಕ್ಕೆ ದೊಡ್ಡ ಅವಕಾಶ. ಚೀನಾ ಪಶ್ಚಿಮ ತಂತ್ರದ ಭಾಗವಾಗಿ ಭಾರತ ಪ್ರಮುಖ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಷೇರು ಮಾರುಕಟ್ಟೆಯಲ್ಲಿ ಕೆಲವೊಂದು ಉರುಳಿತಗಳಿದ್ದರೂ ದೀರ್ಘಾವಧಿಯಲ್ಲಿ ಭಾರತದ ಬೆಳವಣಿಗೆಯ ಕವೆ ಬಲವಾಗಿದೆ. ಬಲವಾದ ಬೇಡಿಕೆ, ಸುಧಾರಣೆಗಳು ಮತ್ತು ಪೂರೈಕೆ ಸರಪಳಿಯ ಬದಲಾವಣೆಗಳು ಭಾರತವನ್ನು ಮುಂದಿನ ದಶಕದಲ್ಲಿ ಪ್ರಮುಖ ಆರ್ಥಿಕ ಶಕ್ತಿಯಾಗಿಸಬಹುದು. ಹೂಡಿಕೆದಾರರು ಭಾರತದ ಬಗ್ಗೆ ಆಶಾವಾದಿಗಳಾಗಿದ್ದಾರೆ. ಇತ್ತೀಚೆಗೆ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗುತ್ತಿವೆ. ಅಮೆರಿಕ, ಇರಾನ್ ಒಬ್ಬುವಿನಂತೆ ಮತ್ತು ಮಧ್ಯಪ್ರಾಚ್ಯ ಅಸ್ಥಿರತೆ ತೈಲ ಪೂರೈಕೆಗೆ ಆತಂಕ ತಂದಿವೆ. ಆ ಪ್ರದೇಶದಲ್ಲಿ ಸಂಘರ್ಷವಾದರೆ ಜಾಗತಿಕ ಪೂರೈಕೆ ಮೇಲೆ ನೇರ ಪರಿಣಾಮ.
ಒಪೆಕ್ ಪ್ಲಸ್ ದೇಶಗಳು ಉತ್ಪಾದನೆಯನ್ನು ನಿಯಂತ್ರಿಸುತ್ತಿವೆ, ಬೆಲೆಗಳನ್ನು ನಿರ್ದಿಷ್ಟ ಮಟ್ಟದಲ್ಲಿ ಇರಿಸಲು ಪ್ರಯತ್ನಿಸುತ್ತಿವೆ. ತಾಲ್ ಬೆಲೆ ಏರಿಕೆಯು ಜಗತ್ತಿನಾದ್ಯಂತ ಹಣದುಬ್ಬರವನ್ನು ಹೆಚ್ಚಿಸಬಹುದು. ಕೇಂದ್ರ ಬ್ಯಾಂಕುಗಳು ಹಣದುಬ್ಬರ ನಿಯಂತ್ರಣಕ್ಕೆ ಪ್ರಯತ್ನಿಸುತ್ತಿರುವ ತಾಳ ಬೆಲೆ ಏರಿಕೆ ಅವರ ಕೆಲಸವನ್ನು ಕಷ್ಟಕರಗೊಳಿಸುತ್ತದೆ. ಚಿನ್ನವು ಹೂಡಿಕೆದಾರರಿಗೆ ಸುರಕ್ಷಿತ ಸ್ವರ್ಗವಾಗಿದೆ. ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ಅನಿಶ್ಚಿತತೆ ಹೆಚ್ಚಾದಾಗ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ. ಚಿನ್ನವು ದೀರ್ಘಕಾಲದ ಮೌಲ್ಯವನ್ನು ಉಳಿಸಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಷೇರು ಮಾರುಕಟ್ಟೆಗಳ ಏರಿಳಿತ ಮತ್ತು ರಾಜಕೀಯ ದುರ್ಬಲತೆಗಳು ಚಿನ್ನದ ಬೆಲೆ ಏರಿಕೆಗೆ ಕಾರಣ. ಹಲವು ದೇಶಗಳ ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನು ಖರೀದಿಸುತ್ತಿವೆ. ಅಮೆರಿಕನ್ ಡಾಲರ್ ಮೌಲ್ಯ ಕುಸಿಯಬಹುದು ಎಂಬ ಆತಂಕದಲ್ಲಿ ಚಿನ್ನ ಮೋಸಲು ಹೆಚ್ಚುತ್ತಿದೆ. ಚಿನ್ನದ ಬೆಲೆ ನಿಜ ಬಡ್ಡಿದರಗಳ ಮೇಲೆ ಅವಲಂಬಿತ. ಬಡ್ಡಿದರಗಳು ಕಡಿಮೆಯಾದಾಗ ಚಿನ್ನ ಆಕರ್ಷಕವಾಗುತ್ತದೆ. ಸದ್ಯಕ್ಕೆ ಚಿನ್ನವು ಜಾಗತಿಕ ಅನಿಶ್ಚಿತತೆ ಮಾಪಕವಾಗಿದೆ. ಎಐ ಕ್ಷೇತ್ರದಲ್ಲಿನ ಆರಂಭಿಕ ಅತಿಯಾದ ಉತ್ಸಾಹ ಕೊನೆಗೊಳ್ಳುತ್ತಿದೆ. ಹೂಡಿಕೆದಾರರು ಆಗ ನಿಜವಾದ ಆದಾಯ ಗಳಿಸುವ ಕಂಪನಿಗಳ ಕಡೆ ಗಮನ ಹರಿಸುತ್ತಿದ್ದಾರೆ. ಎಐ ಪ್ರಾಂತೀಯ ಆರಂಭಿಕ ಹಂತದಲ್ಲಿದೆ, ಆದರೆ ಗಮನವು ಮೂಲಸೌಕರ್ಯಗಳ ಕಡೆಗೆ ಬದಲಾಗುತ್ತಿದೆ. ಬೃಹತ್ ಡೇಟಾ ಸೆಂಟರ್ಗಳು, ಶಕ್ತಿಶಾಲಿ ಚಿಪ್ಗಳು ಮತ್ತು ವಿದ್ಯುತ್ ಪೂರೈಕೆ ಅಗತ್ಯ. ಆ ವಲಯಗಳ ಕಂಪನಿಗಳ ಷೇರುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಚಿಪ್ ತಯಾರಕರು, ಡೇಟಾ ಸೆಂಟರ್ ನಿರ್ವಾಹಕರು ಮತ್ತು ವಿದ್ಯುತ್ ಕಂಪನಿಗಳು ಎಐ ಕ್ರಾಂತಿಯ ಫಲಾನುಭವಿಗಳು. ಹೂಡಿಕೆದಾರರು ಸಾಫ್ಟ್ವೇರ್ ಮಾತ್ರವಲ್ಲ, ಹಾರ್ಡ್ವೇರ್ ಮತ್ತು ಮೂಲಸೌಕರ್ಯಕ್ಕೆ ಗಮನ ಹರಿಸುತ್ತಿದ್ದಾರೆ. ಆದರೆ ಟೆಕ್ನಾಲಜಿ ಮತ್ತು ಎಐ ಷೇರುಗಳ ಮೌಲ್ಯಮಾಪನ ಇನ್ನೂ ಅಪಾಯವಾಗಿದೆ. ಅನೇಕ ಕಂಪನಿಗಳ ಷೇರು ಬೆಲೆಗಳು ನಿಜ ಗಳಿಕೆಗಿಂತ ಹೆಚ್ಚಾಗಿವೆ. ಮಾರುಕಟ್ಟೆ ಹಾಗೂ ಕಂಪನಿಗಳ ಕಾರ್ಯಕ್ಷಮತೆ ಮತ್ತು ಲಾಭದಾಯಕತೆಯ ಮೇಲೆ ಗಮನ ಹರಿಸುತ್ತಿದೆ. ಭವಿಷ್ಯದಲ್ಲಿ ಎಐ ತಂತ್ರಜ್ಞಾನವು ಜೀವನದ ಅನೇಕ ಅಂಶಗಳನ್ನು ಬದಲಾಯಿಸಬಹುದು. ಹೂಡಿಕೆಯ ದೃಷ್ಟಿಯಿಂದ ಆ ವಲಯದಲ್ಲಿ ಎಚ್ಚರಿಕೆ ಅಗತ್ಯ. ದೀರ್ಘಾವಧಿಯಲ್ಲಿ ಬಲವಾದ ವ್ಯಾಪಾರ ಮಾದರಿ ಮತ್ತು ನಿಜ ಆದಾಯವಿರುವ ಕಂಪನಿಗಳು ಮಾತ್ರ ಉಳಿಯುತ್ತವೆ. ಜಗತ್ತಿನಾದ್ಯಂತ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಹೆಚ್ಚಾಗುತ್ತಿವೆ. ಅಮೆರಿಕ ಸ್ಪರ್ಧೆ, ಅಫ್ಘಾನಿಸ್ತಾನ ಉಕ್ರೇನ್ ಯುದ್ಧ, ಮಧ್ಯಪ್ರಾಚ್ಯ ಅಸ್ಥಿರತೆ, ಆಲ್ ಇಂಪ್ಯಾಕ್ಟಿಂಗ್ ಮಾರ್ಕೆಟ್ಸ್. ಈ ಉದ್ವಿಗ್ನತೆಗಳು ಪೂರೈಕೆ ಸರಪಳಿಗಳನ್ನು ಅಸ್ತವ್ಯಸ್ತಗೊಳಿಸುತ್ತವೆ, ವ್ಯಾಪಾರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ. ರಾಜಕೀಯ ಅನಿಶ್ಚಿತತೆಯಿಂದ ಮಾರುಕಟ್ಟೆಗಳಲ್ಲಿ ರಿಸ್ಕ್ ಪ್ರೀಮಿಯಂ ಹೆಚ್ಚಾಗಿದೆ. ಹೂಡಿಕೆದಾರರು ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದಾರೆ, ಹೆಚ್ಚಿನ ಪ್ರತಿಫಲ ನಿರೀಕ್ಷಿಸುತ್ತಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷವು ತೈಲ ಬೆಲೆಗಳನ್ನು ಹೆಚ್ಚಿಸುತ್ತದೆ, ಇದು ಹಣದುಬ್ಬರದ ಮೇಲೆ ಪರಿಣಾಮ ಬೀರುತ್ತದೆ. ತೈವಾನ್ ಸುತ್ತಲಿನ ಉದ್ವಿಗ್ನತೆ ಜಾಗತಿಕ ಸೆಮಿಕಂಡಕ್ಟರ್ ಪೂರೈಕೆಗೆ ಅಪಾಯ. ಹೆಚ್ಚುತ್ತಿರುವ ರಿಸ್ಕ್ನಿಂದ ಹೂಡಿಕೆದಾರರು ಸುರಕ್ಷಿತ ಆಸ್ತಿಗಳ ಕಡೆಗೆ ಹೋಗುತ್ತಿದ್ದಾರೆ. ಅಮೆರಿಕನ್ ಡಾಲರ್, ಸ್ವಿಸ್ ಫ್ರಾಂಕ್, ಜಪಾನೀಸ್ ಯೆನ್, ಚಿನ್ನದ ಬೇಡಿಕೆ ಹೆಚ್ಚಾಗಿದೆ. ಜನರು ಅನಿಶ್ಚಿತತೆಯಲ್ಲಿ ಬಂಡವಾಳವನ್ನು ಅಕ್ಕಿಸಿಕೊಳ್ಳಲು ಬಯಸುತ್ತಾರೆ. ಭೌಗೋಳಿಕ ರಾಜಕೀಯ ಒತ್ತಡಗಳು ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಆ ಉದ್ವಿಗ್ನತೆಗಳು ಕಡಿಮೆಯಾಗುವ ಲಕ್ಷಣಗಳಿಲ್ಲ. ಜಾಗತಿಕ ಮಾರುಕಟ್ಟೆಗೆ 3 ಪ್ರಮುಖ ಲಕ್ಷಣಗಳು. ಮೊದಲನೆಯದು ಬೇಸ್ ಕೇಸ್, ಹಣದುಬ್ಬರ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೇಂದ್ರ ಬ್ಯಾಂಕುಗಳು ನಿಧಾನವಾಗಿ ಬಡ್ಡಿದರ ಕಡಿತಗೊಳಿಸುತ್ತವೆ. ಎರಡನೆಯದು ಬೂ ಕೇಸಸ್, ಹಣದುಬ್ಬರ ವೇಗವಾಗಿ ಕಡಿಮೆಯಾಗುತ್ತದೆ, ಬಡ್ಡಿದರ ಕಡಿತ ವೇಗವಾಗಿ. ಮೂರನೆಯದು ಬೇರ್ ಕೇಸ್, ಹಣದುಬ್ಬರ ಮತ್ತೆ ಹೆಚ್ಚಾಗುತ್ತದೆ, ಬಡ್ಡಿದರ ಹೆಚ್ಚಾಗಬಹುದು. ಮುಂದಿನ ವಾರ ಮತ್ತೊಂದು ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಆರ್ಥಿಕ ನಿರ್ಧಾರಗಳಿಗೆ ಜಾಗರೂಕರಾಗಿ.